ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಬೆಳಗಾವಿಯ ಡಿಸಿಸಿ ಬ್ಯಾಂಕ್ನ ಕರ್ಮಕಾಂಡ ಒಂದೊಂದಾಗಿ ಬಟಾ ಬಯಲಾಗ್ತಾ ಇದೆ. ಒಂದ್ ಕಡೆ ರೈತರ ಕಿಚ್ಚು, ಇನ್ನೊಂದ್ ಕಡೆ ಅಧ್ಯಕ್ಷರು ಒಂದ್ ರೀತಿಲಿ ಬೇಜವಾಬ್ದಾರಿತನ. ಡಿಸಿಸಿ ಬ್ಯಾಂಕ್ ಇರೋದು ಯಾಕೆ? ಡಿಸಿಸಿ ಬ್ಯಾಂಕ್ ಯಾರ ಉಪಯೋಗಕ್ಕೆ? ರೈತರಿಗೆ ಸಹಾಯ ಆಗ್ಲಿ ಅಂತಾನ ಅಥವಾ ಬೇರೆ ರೀತಿ ಅವೈಜ್ಞಾನಿಕವಾಗಿ ಸಾಲ ಕೊಡೋದಕ್ಕೆ ಇರೋದು? ಈ ರೀತಿಯ ಪ್ರಶ್ನೆಗಳು ಶುರುವಾಗಿದ್ದ ವೀಕ್ಷಕರೇ. ಹಾಗಾಗಿ ಈಗ ರೈತರು ಒಂದು ದೊಡ್ಡ ತೀರ್ಮಾನಕ್ಕೆ ಬಂದಿದ್ದಾರೆ. ಬೆಳಗಾವಿಯಲ್ಲಿ ಒಂದು ದೊಡ್ಡ ಹೋರಾಟವನ್ನ ಮಾಡೋದಕ್ಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ. ಅದೇನು ಅಂತ ಕೇಳ್ತೀರಾ? ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ, ರೈತರ ಕಿಚ್ಚು. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು, ರಾನರಾಪುರ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಎಸ್ ವೀಕ್ಷಕರೇ, ಬೆಳಗಾವಿಯ ಡಿಸಿಸಿ ಬ್ಯಾಂಕ್ನ ಕರ್ಮಕಾಂಡ ಈಗ ಬಯಲಾಗಿರೋದು ಒಂದಾ ಎರಡ? ಹೊಸದಲ್ಲ ಇದು. ಡಿಸಿಸಿ ಬ್ಯಾಂಕ್ನ ಕರ್ಮಕಾಂಡಗಳು ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತಾರಲ್ಲ ಹಾಗೆ ಡಿಸಿಸಿ ಬ್ಯಾಂಕ್ನ ವ್ಯವಸ್ಥೆ ಇರೋದು. ವ್ಯವಸ್ಥೆ ಅಲ್ಲ, ಅದು ಅವ್ಯವಸ್ಥೆ. ಈ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರು ಅಣ್ಣಾ ಸಾಹೇಬ್ ಜೊಲ್ಲೆ. ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಏನ್ ಮಾಡಬೇಕು, ಯಾರಿಗೆ ಉಪಯೋಗ ಆಗೋ ರೀತಿ ಕೆಲಸ ಮಾಡಬೇಕು, ಯಾರಿಗೆ ಲಾಭ ಕೊಡಬೇಕು, ಬ್ಯಾಂಕ್ ಇರೋದು ಯಾಕೆ? ನೋಡಿ, ರೈತರು ಸಾಲವನ್ನ ಕೇಳಿದ್ರೆ ಡಿಸಿಸಿ ಬ್ಯಾಂಕ್ನಲ್ಲಿ ಸಾಲ ಕೊಡ್ತಾ ಇಲ್ಲ. ಅದೇ ಬೇರೆಯವರು ಸಾಲ ಕೇಳಿದ್ರೆ ಸಾಲ ಕೊಡ್ತಾರೆ. ಇದೇ ಅಧ್ಯಕ್ಷರು ಏನು ಹೇಳ್ತಾರೆ ಗೊತ್ತಾ? ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಡಿಸಿಸಿ ಬ್ಯಾಂಕಲ್ಲಿ ರೈತರಿಗೆ ಸಾಲ ಕೊಟ್ರೆ ಬ್ಯಾಂಕ್ಗೆ ಜಾಸ್ತಿ ಲಾಭ ಬರೋದಿಲ್ವಂತೆ. ಹಾಗಾಗಿ ನಾವು ವೈಜ್ಞಾನಿಕವಾಗಿ ಸಾಲ ಕೊಡ್ತೀವಿ ಅಂತಾನ? ಅಥವಾ ಅವೈಜ್ಞಾನಿಕವಾಗಿ ಸಾಲ ಕೊಡ್ತಾ ಇದ್ದೀರಾ? ಹೌದು, ನೀವು ಮಾಡ್ತಿರೋದೇ ಅದೇ. ಅವೈಜ್ಞಾನಿಕವಾಗಿ ಸಾಲ ಕೊಡ್ತಾ ಇದ್ದೀರಿ, ರೈತರಿಗೆ ಸಾಲ ಕೊಡ್ತಾ ಇಲ್ಲ ನೀವು. 1 ಎಕರೆಗೆ 1 ಲಕ್ಷ ರೂಪಾಯಿ ತರ ಸಾಲ ಕೊಡಿ ಅಂತ ರೈತರು ಕೇಳ್ಕೊಂಡಿದ್ದಾರೆ, ಬೇಡ್ಕೊಂಡಿದ್ದಾರೆ. ಆದ್ರೂ ಕೂಡ ಇಲ್ಲ. ರೈತರು ಏನ್ ಮಾಡ್ಬೇಕು ಹಾಗಾದ್ರೆ? ಆ ಭಾಗದ ರೈತರಿಗೆ ಕೊಟ್ರೆ ಲಾಭ ಬರಲ್ವಂತೆ, ರೈತರಿಗೆ ಕೊಟ್ರೆ ಲಾಭ ಸಿಗೋದಿಲ್ಲ, ರೈತರಿಗೆ ಕೊಟ್ರೆ ಲಾಭ ಬರೋದಿಲ್ಲ. ಬ್ಯಾಂಕ್ ಹೆಂಗ್ ಇದಾಗ್ಬಿಡುತ್ತೆ, ಲಾಭದಲ್ಲಿ ಬೆಳೆಯುತ್ತೆ. ಯಾರು ತಿನ್ಬೇಕು? ನೀವು ತಿನ್ಬೇಕಾ ಅದನ್ನ? ಲಾಭ ಯಾರಿಗೆ ಬರಬೇಕು? ಆ ಲಾಭ ತಗೊಂಡು ನೀವೇನ್ ಮಾಡ್ತೀರಾ? ಡಿಸಿಸಿ ಬ್ಯಾಂಕ್ ಇರೋದು ಯಾಕೆ? ಅವೈಜ್ಞಾನಿಕವಾಗಿ ಸಾಲ ಕೊಡೋಕಾ? ಊಟಕ್ಕಿಲ್ಲದ ಉಪ್ಪಿನಕಾಯಿ ಮತ್ತ್ಯಾಕೆ? ಇದ್ರ ಜೊತೆಗೆ ಗಮನಿಸಬಹುದು ವೀಕ್ಷಕರೇ, ರೈತರು, ಆ ಭಾಗದ ರೈತರು ತುಂಬಾ ಕಷ್ಟಪಟ್ಟು ಏನೋ ಒಂದು ಮಾಡ್ಲಿಕ್ಕೆ ಹೋಗಿ ಏನೋ ಮಾಡ್ತಾರೆ. ಯಾಕಂದ್ರೆ ಕಬ್ಬು ಬೆಳೆ ಯಥೇಚ್ಛವಾಗಿ ಕಬ್ಬನ್ನ ಬೆಳೀತಾರೆ. ಆ ಕಬ್ಬಿಗೆ ಸರಿಯಾದ ರೀತಿ ಬೆಂಬಲ ಬೆಲೆ ಇಲ್ಲ. ಈಗಲೂ ಕೂಡ ಏನೋ ಸರ್ಕಾರ ಅಷ್ಟು ತೆಗೆದುಕೊಳ್ತಾ ಇದ್ದಾರೆ. ಇನ್ನು ಆ ಕಬ್ಬನ್ನ ತೆಗೆದುಕೊಂಡು ಸಕ್ಕರೆ ಕಾರ್ಖಾನೆಗಳು ಹಾಕಿದ್ರೆ ಅವ್ರು ದುಡ್ಡು ಕೊಡಲ್ಲ. ರೈತರಿಗೆ ಬರಬೇಕಾಗಿರೋ ದುಡ್ಡು ಎಷ್ಟು ಗೊತ್ತಾ? ಸಕ್ಕರೆ ಕಾರ್ಖಾನೆಗಳಿಂದ 1700 ಕೋಟಿ. 1 ರೂಪಾಯಿ 2 ರೂಪಾಯಿ ಅಲ್ಲ, 1700 ರೂಪಾಯಿ ಕೋಟಿ ರೈತರಿಗೆ ಹಣ ಬರಬೇಕು. ರೈತರು ಏನ್ ಮಾಡಬೇಕು? ನೀವು ಸಾಲ ಕೊಡಲ್ಲ ಅಂದ್ರೆ ಅವ್ರೇನು ಹೇಳ್ತಿದ್ದಾರೆ? ಬಿಟ್ಟಿ ಕೊಡು ಅಂತ ಯಾರು ಕೇಳ್ತಿದ್ದಾರೆ ನಿಮ್ಮನ್ನ? 1 ಎಕರೆಗೆ 1 ಲಕ್ಷ ಕೊಡಿ ಅಂತ ಕೇಳ್ತಿದ್ದಾರೆ. ಇತ್ತ ಈ ಕಡೆನೂ ಇಲ್ಲ, ಇತ್ತ ಆ ಕಡೆನೂ ಇಲ್ಲ. ರೈತರು ಏನ್ ಮಾಡ್ಬೇಕು ಹಾಗಾದ್ರೆ? ಹಾಗಾಗಿ ರೈತರು ಒಂದು ದೃಢ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಗುರ್ಲಾಪುರ ಕ್ರಾಸ್ನಿಂದ ಬೆಳಗಾವಿವರೆಗೆ ಪಾದಯಾತ್ರೆ ಮೂಲಕ ಹೋರಾಟವನ್ನ ಮಾಡೋದಕ್ಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ. 1 ಎಕರೆಗೆ 1 ಲಕ್ಷ ಸಾಲವನ್ನ ಕೊಡ್ಲೇಬೇಕು ಅಂತ ಆಗ್ರಹಿಸಿ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಆ ರೈತರ ಹೋರಾಟಕ್ಕೆ ಫೋಕಸ್ ಟಿವಿಯ ಸಂಪೂರ್ಣ ಬೆಂಬಲ ಇದೆ. ಇದರ ಜೊತೆಗೆ ರೈತರ ಪರವಾಗಿ ನಾವು ಕೂಡ ಸಪೋರ್ಟ್ ಮಾಡ್ತೀವಿ. ರೈತರ ಪರವಾಗಿ ನಾವು ಕೂಡ ನಿಂತ್ಕೊಳ್ತೀವಿ. ರೈತರಿಗೆ ನಾವು ಧ್ವನಿಗೂಡಿಸ್ತೀವಿ. ರೈತರ ಹೋರಾಟಕ್ಕೆ ನಾವು ಕೂಡ ಪ್ರೋತ್ಸಾಹ ಕೊಡ್ತೀವಿ. ರೈತರ ಕಿಚ್ಚು ಒಂದು ಬಾರಿ ಹಚ್ಕೊಂಡ್ರೆ ಅದು ಹೆಂಗೆ ಅಂತ ಇಡೀ ರಾಜ್ಯದ ಮುಖ್ಯಮಂತ್ರಿಗೂ ಕೂಡ ಗೊತ್ತು. ಅಂಥದ್ರಲ್ಲಿ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಗೊತ್ತಾಗೋದಿಲ್ವಾ? ಎಚ್ಚರ! ರೈತರು ಏನಾದ್ರೂ ಕೋಪದಲ್ಲಿ ಅಥವಾ ಆಕ್ರೋಶಕ್ಕೆ ಮಣಿದು ಏನಾದ್ರೂ ಮಾಡೋದಕ್ಕೆ ಮುಂಚೆ ಎಚ್ಚೆತ್ಕೊಳ್ಳಿ. ರೈತರಿಗೆ ಸರಿಯಾದ ರೀತಿಯಲ್ಲಿ ಯಾವ ರೀತಿ ಸಾಲ ಸೌಲಭ್ಯ ಕೊಡಬೇಕೋ ಕೊಡಿ. ರೈತರನ್ನ ಕಡೆಗಣಿಸ್ಬೇಡಿ ಯಾವುದೇ ಕಾರಣಕ್ಕೂ. ಹಾಗಾಗಿ ರೈತರ ಹೋರಾಟಕ್ಕೆ ಜಯ ಸಿಗಲಿ ಅಂತ ಹೇಳ್ತಾ ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ, ರೈತರ ಕಿಚ್ಚು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ
ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.